ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲರೂ ರಾಮಾಯಣದ ಕಥೆಯನ್ನು ಕೇಳಿದ್ದೇವೆ. ಶ್ರೀರಾಮನು, ಸೀತಾದೇವಿ, ಹನುಮಂತ, ಲಕ್ಷ್ಮಣ ಮತ್ತು ರಾವಣನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದಿದ್ದೇವೆ. ಆದರೆ ರಾಮಾಯಣದಲ್ಲಿ ಇಂತಹ ಅನೇಕ ರಹಸ್ಯಗಳಿವೆ, ಅವುಗಳ ಬಗ್ಗೆ ಹೆಚ್ಚಿನ ಜನರಿಗೆ ಇಂದಿಗೂ ತಿಳಿದಿಲ್ಲ. ಕೆಲವು ಘಟನೆಗಳು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ದರೂ ಜನಪ್ರಿಯ ಕಥೆಗಳಲ್ಲಿ ಕಾಣಿಸುವುದಿಲ್ಲ. ಇನ್ನೂ ಕೆಲವು ವಿಷಯಗಳು ರಾಮಾಯಣದ ಆಳವಾದ ತತ್ವವನ್ನು ತಿಳಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ರಾಮಾಯಣದ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲದ 25 ಆಶ್ಚರ್ಯಕರ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಕೆಲವು ಸತ್ಯಗಳು ನಿಮ್ಮ ರಾಮಾಯಣದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. 1. ಶ್ರೀರಾಮನು ಸಾಮಾನ್ಯ ಮನುಷ್ಯನಂತೆ ಬದುಕಲು ಆಯ್ಕೆ ಮಾಡಿಕೊಂಡನು. ಶ್ರೀರಾಮನು ವಿಷ್ಣುವಿನ ಅವತಾರನಾಗಿದ್ದರೂ ತನ್ನ ದೈವಿಕ ಶಕ್ತಿಗಳನ್ನು ಎಲ್ಲ ಸಮಯದಲ್ಲೂ ಬಳಸಲಿಲ್ಲ. ಅರಣ್ಯವಾಸದಲ್ಲಿ ಹಸಿವು, ನೋವು, ದುಃಖ, ಪ್ರಿಯಜನರ ವಿಯೋಗ ಎಲ್ಲವನ್ನೂ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅನುಭವಿಸಿದನು. ಇದು ಮಾನವರಿಗೆ ಒಂದು ಸಂದೇಶ: ಶಕ್ತಿ ಇದ್ದರೂ ಧರ್ಮವನ್ನು ಪಾಲಿಸುವುದೇ ನಿಜವಾದ ಮಹತ್ವ. ರಾಮನು ಬಯಸಿದ್ದರೆ ರಾವಣನನ್ನು ಕ್ಷಣಾರ್ಧದಲ್ಲಿ ಸಂಹರಿಸಬಹುದಾಗಿತ್ತು. ಆದರೆ ಆತನು ಯುದ್ಧದ ಎಲ್ಲಾ ನಿಯಮಗಳನ್ನು ಪಾಲಿಸಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಧರ್ಮವನ್ನು ಕಾಪಾಡಿದನು. ಅದಕ್ಕಾಗಿಯೇ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಶ್ರೀರಾಮನ ಜೀವನ ನಮಗೆ ಕೇವಲ ಧರ್ಮದ ಪಾಠವನ್ನು ಮಾತ್ರ ಕಲಿಸುವುದಿಲ್ಲ. ಅವರ ಜೀವನದ ಪ್ರತಿಯೊಂದು ಘಟನೆಯ ಹಿಂದೆ ಆಳವಾದ ಅರ್ಥವೂ ಅಡಗಿದೆ. ಈಗ ನಾವು 2ನೇ ಆಶ್ಚರ್ಯಕರ ಸತ್ಯದ ಕಡೆಗೆ ಸಾಗೋಣ. 2. ಸೀತಾದೇವಿ ಸಾಮಾನ್ಯವಾಗಿ ಜನಿಸಿದವರಲ್ಲ. ಹೆಚ್ಚಿನ ಜನರಿಗೆ ಸೀತಾದೇವಿ ಜನಕ ಮಹಾರಾಜನ ಮಗಳು ಎಂಬುದಷ್ಟೇ ಗೊತ್ತು. ಆದರೆ ಅವರು ಜನಕನಿಗೆ ಜನಿಸಿದ ಮಗಳಲ್ಲ. ಒಂದು ದಿನ ರಾಜ ಜನಕನು ಯಜ್ಞಕ್ಕಾಗಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ಹೊಲದ ಮಧ್ಯದಲ್ಲಿ ಒಂದು ದಿವ್ಯ ಶಿಶು ಕಾಣಿಸಿಕೊಂಡಿತು. ಆ ಮಗುವನ್ನು ದೇವರ ವರವೆಂದು ಭಾವಿಸಿ ಅರಮನೆಗೆ ಕರೆತಂದು ಸೀತೆ ಎಂದು ಹೆಸರಿಟ್ಟರು. ಸೀತೆ ಎಂಬ ಪದದ ಅರ್ಥವೇ ಉಳುಮೆಯ ಗೆರೆ. ಆದ್ದರಿಂದ ಸೀತೆಯನ್ನು ಭೂದೇವಿಯ ಪುತ್ರಿ ಎಂದು ಕರೆಯಲಾಗುತ್ತದೆ. ಇದು ಪ್ರಕೃತಿ, ತಾಳ್ಮೆ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ಅವರ ಜೀವನವೇ ಭೂಮಿಯಂತೆ ಎಲ್ಲ ನೋವನ್ನು ಸಹಿಸಿಕೊಂಡರೂ ತನ್ನ ಧರ್ಮವನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ. 3. ಲಕ್ಷ್ಮಣನು 14 ವರ್ಷ ನಿದ್ರೆ ಮಾಡಲಿಲ್ಲ. ಅರಣ್ಯವಾಸದ ಅವಧಿಯಲ್ಲಿ ಶ್ರೀರಾಮ ಮತ್ತು ಸೀತೆಯ ರಕ್ಷಣೆಯ ಜವಾಬ್ದಾರಿಯನ್ನು ಲಕ್ಷ್ಮಣನು ತನ್ನ ಮೇಲೆ ತೆಗೆದುಕೊಂಡಿದ್ದನು. ದಿನವೂ ರಾತ್ರಿ ಕೂಡ ಎಚ್ಚರವಾಗಿಯೇ ಇರುತ್ತಿದ್ದನು. ಕಥೆಗಳ ಪ್ರಕಾರ ನಿದ್ರಾದೇವಿ ಲಕ್ಷ್ಮಣನ ಬಳಿಗೆ ಬಂದಾಗ, ನಾನು ಈಗ ನಿದ್ರೆ ಮಾಡಲಾರೆ, ನನ್ನ ಅಣ್ಣ ಮತ್ತು ಅತ್ತಿಗೆಯ ಸೇವೆ ಮಾಡುವುದು ನನ್ನ ಧರ್ಮ ಎಂದು ಹೇಳಿದರು. ಆಗ ನಿದ್ರಾದೇವಿ, ನಿನ್ನ ನಿದ್ರೆಯನ್ನು ಮತ್ತೊಬ್ಬರು ಸ್ವೀಕರಿಸಿದರೆ ಮಾತ್ರ ಇದು ಸಾಧ್ಯ ಎಂದಳು. ಆ ಸಮಯದಲ್ಲಿ ಲಕ್ಷ್ಮಣನ ಪತ್ನಿ ಊರ್ಮಿಳೆ ತನ್ನ ಪತಿಯ ಪರವಾಗಿ ಆ ನಿದ್ರೆಯನ್ನು ಸ್ವೀಕರಿಸಿದಳು ಎನ್ನುವ ಪ್ರಸಿದ್ಧ ಪರಂಪರೆಯ ಕಥೆಯಿದೆ. ಹೀಗಾಗಿ ಲಕ್ಷ್ಮಣನು 14 ವರ್ಷ ಜಾಗರಣೆಯಲ್ಲಿದ್ದನು ಎಂದು ಹೇಳಲಾಗುತ್ತದೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿನ ನೇರ ವಿವರವಾಗಿಲ್ಲ, ಆದರೆ ನಂತರದ ಹಲವು ರಾಮಾಯಣ ಪರಂಪರೆಗಳಲ್ಲಿ ಜನಪ್ರಿಯವಾಗಿ ಹೇಳಲಾಗುವ ಕಥೆಯಾಗಿದೆ. ಈ ಕಥೆ ತ್ಯಾಗವೆಂದರೆ ಕೇವಲ ಯುದ್ಧಭೂಮಿಯಲ್ಲಿ ಹೋರಾಡುವುದಲ್ಲ, ಮೌನವಾಗಿ ಕರ್ತವ್ಯವನ್ನು ನಿಭಾಯಿಸುವುದು ತ್ಯಾಗವೇ ಎಂಬ ಸಂದೇಶ ನೀಡುತ್ತದೆ. 4. ಊರ್ಮಿಳೆಯ ತ್ಯಾಗವನ್ನು ಬಹಳ ಕಡಿಮೆ ಜನ ನೆನಪಿಸಿಕೊಳ್ಳುತ್ತಾರೆ. ರಾಮಾಯಣದಲ್ಲಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ. ಆದರೆ ಊರ್ಮಿಳೆಯ ಬಗ್ಗೆ ಅಷ್ಟಾಗಿ ಹೇಳುವುದಿಲ್ಲ. ಲಕ್ಷ್ಮಣನು ಅರಣ್ಯಕ್ಕೆ ಹೊರಟಾಗ ಊರ್ಮಿಳೆ ತನ್ನ ಪತಿಯನ್ನು ತಡೆಯಲಿಲ್ಲ. ತನ್ನ ವೈಯಕ್ತಿಕ ಸಂತೋಷಕ್ಕಿಂತ ಧರ್ಮವನ್ನು ದೊಡ್ಡದಾಗಿ ಕಂಡಳು. 14 ವರ್ಷಗಳ ಕಾಲ ಪತಿಯಿಂದ ದೂರವಿದ್ದು ತನ್ನ ನೋವನ್ನು ಯಾರ ಮುಂದೆಯೂ ಹೇಳದೆ ಬದುಕಿದಳು. ರಾಮಾಯಣದ ಅತ್ಯಂತ ಮೌನ ತ್ಯಾಗಿಗಳಲ್ಲಿ ಊರ್ಮಿಳೆ ಕೂಡ ಒಬ್ಬಳು ಎಂದು ಅನೇಕ ಪಂಡಿತರು ಅಭಿಪ್ರಾಯಪಡುತ್ತಾರೆ. ವೇದಿಕೆಯ ಮೇಲೆ ಕಾಣಿಸದಿದ್ದರೂ ಧರ್ಮಯಾತ್ರೆಯ ಒಂದು ಮುಖ್ಯ ಆಧಾರವೇ ಅವಳ ತ್ಯಾಗ. 5. ಹನುಮಂತನಿಗೆ ತನ್ನ ಶಕ್ತಿಯೇ ಮರೆತು ಹೋಗಿತ್ತು. ಹನುಮಂತನು ಬಾಲ್ಯದಲ್ಲೇ ಅಪಾರ ಶಕ್ತಿಯನ್ನು ಹೊಂದಿದ್ದನು. ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಹಿಡಿಯಲು ಆಕಾಶಕ್ಕೆ ಹಾರಿದ ಕಥೆ ಪ್ರಸಿದ್ಧ. ಆದರೆ ಅವನ ಬಾಲ್ಯದ ಚಪಲತೆಯಿಂದ ಬೇಸತ್ತ ಕೆಲವು ಋಷಿಗಳು, ಅವನು ತನ್ನ ಶಕ್ತಿಯನ್ನು ಯಾರಾದರೂ ನೆನಪಿಸುವವರೆಗೆ ಮರೆತು ಬಿಡಲಿ ಎಂದು ಶಾಪ ನೀಡಿದರು ಎನ್ನುವ ಪರಂಪರೆಯ ಕಥೆಯಿದೆ. ಸೀತೆಯನ್ನು ಹುಡುಕುವ ಸಂದರ್ಭದಲ್ಲಿ ಸಮುದ್ರವನ್ನು ದಾಟಬೇಕಾದಾಗ ಹನುಮಂತನು ಮೊದಲು ಸಂಕೋಚಪಟ್ಟನು. ಆಗ ಜಾಂಬವಂತನು ಅವನಿಗೆ ಅವನ ನಿಜವಾದ ಸಾಮರ್ಥ್ಯವನ್ನು ನೆನಪಿಸಿದನು. ಅದೇ ಕ್ಷಣದಲ್ಲಿ ಹನುಮಂತನು ತನ್ನೊಳಗಿನ ಶಕ್ತಿಯನ್ನು ಅರಿತು ಒಂದೇ ಜಿಗಿತದಲ್ಲಿ ಸಮುದ್ರವನ್ನು ದಾಟಿದನು. ಈ ಘಟನೆ ನಮಗೆ ಒಂದು ದೊಡ್ಡ ಜೀವನ ಪಾಠ ಹೇಳುತ್ತದೆ: ಕೆಲವೊಮ್ಮೆ ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಿರುವುದಿಲ್ಲ. ಸರಿಯಾದ ಸಮಯದಲ್ಲಿ ಯಾರಾದರೂ ನಮ್ಮ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ನಿಜವಾದ ಶಕ್ತಿ ಹೊರಹೊಮ್ಮುತ್ತದೆ. 6. ರಾಮಸೇತುವನ್ನು ಕಟ್ಟಿದವರು ಕೇವಲ ವಾನರರು ಮಾತ್ರವಲ್ಲ. ರಾಮಸೇತುವಿನ ನಿರ್ಮಾಣದಲ್ಲಿ ಸಾವಿರಾರು ವಾನರರು ಶ್ರಮಪಟ್ಟರು. ಆದರೆ ಅಲ್ಲಿ ಒಂದು ಚಿಕ್ಕ ಅಳಿಲು ತನ್ನ ಸಾಮರ್ಥ್ಯಕ್ಕೆ ತಕ್ಕ ಸೇವೆ ಸಲ್ಲಿಸಿತು ಎನ್ನುವ ಪ್ರಸಿದ್ಧ ಕಥೆಯಿದೆ. ಅಳಿಲು ಮರಳಿನಲ್ಲಿ ಉರುಳಿ ತನ್ನ ದೇಹಕ್ಕೆ ಅಂಟಿದ ಮರಳನ್ನು ಸೇತುವೆ ನಿರ್ಮಾಣದ ಸ್ಥಳಕ್ಕೆ ತಂದು ಬಿಡುತ್ತಿತ್ತು.
ಕೆಲವರು ಅದನ್ನು ನೋಡಿ ನಗುತ್ತಿದ್ದರು. ಆದರೆ ಶ್ರೀರಾಮನು ಅಳಿಲಿನ ಸೇವೆಯನ್ನು ಮೆಚ್ಚಿ ಅದರ ಬೆನ್ನನ್ನು ಸವರುತ್ತಾನೆ. ಆ ಸ್ಪರ್ಶದ ಗುರುತಾಗಿಯೇ ಅಳಿಲಿನ ಬೆನ್ನಿನ ಮೇಲಿರುವ 3 ಗೆರೆಗಳು ಬಂದವು ಎನ್ನುವ ಜನಪ್ರಿಯ ನಂಬಿಕೆಯಿದೆ. ಈ ಕಥೆಯ ಸಂದೇಶ ಸ್ಪಷ್ಟವಾಗಿದೆ. ದೇವರ ಕಾರ್ಯದಲ್ಲಿ ದೊಡ್ಡದು ಚಿಕ್ಕದು ಎಂಬ ಭೇದವಿಲ್ಲ. ಮನಸ್ಸಿನ ಶುದ್ಧತೆಯೇ ಮುಖ್ಯ. ಈಗ ನಾವು ರಾಮಾಯಣದ ಅತ್ಯಂತ ಕುತೂಹಲಕಾರಿ ಮತ್ತು ಆಳವಾದ ಕೆಲವು ಘಟನೆಗಳತ್ತ ಸಾಗೋಣ. ಇವು ಕೇವಲ ಕಥೆಗಳಲ್ಲ, ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುವ ಪಾಠಗಳಾಗಿವೆ. 7. ರಾವಣನಿಗೆ ಶ್ರೀರಾಮನು ಯಾರೆಂದು ಮೊದಲೇ ಗೊತ್ತಿತ್ತು. ಹೆಚ್ಚಿನ ಜನರು ರಾವಣನು ಅಹಂಕಾರದಿಂದ ಯುದ್ಧ ಮಾಡಿದನೆಂದು ಭಾವಿಸುತ್ತಾರೆ. ಅದು ಸತ್ಯವೇ ಸರಿ. ಆದರೆ ಅನೇಕ ರಾಮಾಯಣ ಪರಂಪರೆಗಳು ಮತ್ತು ಪುರಾಣಗಳಲ್ಲಿ ಒಂದು ಆಸಕ್ತಿದಾಯಕ ಅಭಿಪ್ರಾಯ ಕಂಡುಬರುತ್ತದೆ. ರಾವಣನು ಶ್ರೀರಾಮನು ಸಾಮಾನ್ಯ ರಾಜಕುಮಾರನಲ್ಲ, ವಿಷ್ಣುವಿನ ಅವತಾರ ಎಂಬುದನ್ನು ಅರಿತಿದ್ದನೆಂದು. ರಾವಣನು ಮಹಾನ್ ಶಿವಭಕ್ತ, ವೇದ ಪಾಂಡಿತ್ಯ ಹೊಂದಿದ ರಾಜ ಮತ್ತು ಅಪಾರ ಜ್ಞಾನಿಯೂ ಆಗಿದ್ದನು. ಅವನಿಗೆ ಅನೇಕ ದೈವಿಕ ವಿಷಯಗಳ ಅರಿವು ಇತ್ತು. ಆದರೂ ತನ್ನ ಅಹಂಕಾರವನ್ನು ಬಿಡಲಿಲ್ಲ. ಜ್ಞಾನ ಇದ್ದರೂ ವಿನಯವಿಲ್ಲದಿದ್ದರೆ ಆ ಜ್ಞಾನವೇ ವ್ಯಕ್ತಿಯನ್ನು ರಕ್ಷಿಸಲಾರದು ಎಂಬ ಪಾಠವನ್ನು ಈ ಘಟನೆ ನೆನಪಿಸುತ್ತದೆ. 8. ವಿಭೀಷಣನು ತನ್ನ ಅಣ್ಣನ ವಿರುದ್ಧ ನಿಂತದ್ದು ಅಧಿಕಾರಕ್ಕಾಗಿ ಅಲ್ಲ. ವಿಭೀಷಣನನ್ನು ಕೆಲವರು ದ್ರೋಹಿ ಎಂದು ಕರೆಯುತ್ತಾರೆ. ಆದರೆ ರಾಮಾಯಣದ ದೃಷ್ಟಿಯಲ್ಲಿ ಅವನು ಧರ್ಮವನ್ನು ಆರಿಸಿಕೊಂಡವನು. ರಾವಣನು ಸೀತೆಯನ್ನು ಹಿಂದಿರುಗಿಸು ಎಂದು ವಿಭೀಷಣನು ಅನೇಕ ಬಾರಿ ಸಲಹೆ ನೀಡಿದನು. ಯುದ್ಧವನ್ನು ತಪ್ಪಿಸಲು ಪ್ರಯತ್ನಿಸಿದನು. ಆದರೆ ರಾವಣನು ಅವನ ಮಾತನ್ನು ಕೇಳಲಿಲ್ಲ. ಕೊನೆಗೆ ಅವನನ್ನು ಸಭೆಯಿಂದಲೇ ಹೊರಹಾಕಿದನು. ಅದಾದ ನಂತರ ವಿಭೀಷಣನು ಶ್ರೀರಾಮನ ಆಶ್ರಯಕ್ಕೆ ಬಂದನು. ಶ್ರೀರಾಮನ ಸೈನ್ಯದಲ್ಲಿದ್ದ ಕೆಲವರಿಗೆ ಅವನ ಮೇಲೆ ಅನುಮಾನವಿತ್ತು. ಆದರೆ ಶ್ರೀರಾಮನು ಹೇಳಿದ ಮಾತು ಇಂದಿಗೂ ಪ್ರಸಿದ್ಧ. ಒಮ್ಮೆ ನನ್ನ ಶರಣಾಗತಿಯಾದವನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಈ ಸಂದೇಶ ಕೇವಲ ವಿಭೀಷಣನಿಗಲ್ಲ, ತಪ್ಪು ಅರಿತು ಸತ್ಯದ ಮಾರ್ಗಕ್ಕೆ ಬರುವ ಪ್ರತಿಯೊಬ್ಬರಿಗೂ. 9. ಜಟಾಯುವಿನ ತ್ಯಾಗ ರಾಮಾಯಣದ ಅತ್ಯಂತ ಭಾವನಾತ್ಮಕ ಘಟನೆಗಳಲ್ಲಿ ಒಂದು. ಜಟಾಯು ವೃದ್ಧನಾಗಿದ್ದನು. ಅವನಿಗೆ ರಾವಣನಷ್ಟು ಶಕ್ತಿ ಇರಲಿಲ್ಲ. ಆದರೂ ಸೀತೆಯನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟನು. ಅವನು ರಾವಣನ ರಥವನ್ನು ತಡೆದು ತನ್ನ ರೆಕ್ಕೆಗಳಿಂದ ಯುದ್ಧ ಮಾಡಿದನು. ಕೊನೆಗೆ ರಾವಣನು ಅವನ ರೆಕ್ಕೆಗಳನ್ನು ಕತ್ತರಿಸಿದನು. ಸ್ವಲ್ಪ ಸಮಯದ ನಂತರ ಶ್ರೀರಾಮನು ಅಲ್ಲಿಗೆ ಬಂದಾಗ ಜಟಾಯು ತನ್ನ ಕೊನೆಯ ಉಸಿರಿನಲ್ಲಿ ಸೀತೆಯನ್ನು ರಾವಣನು ದಕ್ಷಿಣ ದಿಕ್ಕಿಗೆ ಕೊಂಡೊಯ್ದನೆಂದು ತಿಳಿಸಿದನು. ಆ ಸುದ್ದಿ ಹೇಳಿದ ತಕ್ಷಣವೇ ಜಟಾಯು ಪ್ರಾಣಬಿಟ್ಟನು. ಶ್ರೀರಾಮನು ಜಟಾಯುವನ್ನು ತನ್ನ ತಂದೆಯಂತೆಯೇ ಗೌರವಿಸಿ ಅಂತ್ಯಸಂಸ್ಕಾರ ಮಾಡಿದನು. ಇದು ರಾಮಾಯಣದಲ್ಲಿ ಭಕ್ತಿ, ಕರ್ತವ್ಯ ಮತ್ತು ಕೃತಜ್ಞತೆಯ ಅತ್ಯುನ್ನತ ಉದಾಹರಣೆಗಳಲ್ಲಿ ಒಂದಾಗಿದೆ. 10. ಸಮುದ್ರದೇವನು ಮೊದಲಿಗೆ ಶ್ರೀರಾಮನಿಗೆ ಉತ್ತರ ಕೊಡಲಿಲ್ಲ. ಲಂಕೆಗೆ ಹೋಗಲು ಸಮುದ್ರವನ್ನು ದಾಟಬೇಕಾಗಿತ್ತು. ಶ್ರೀರಾಮನು 3 ದಿನಗಳ ಕಾಲ ಸಮುದ್ರದೇವನನ್ನು ಪ್ರಾರ್ಥಿಸಿದನು. ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಆಗ ಶ್ರೀರಾಮನು ಕೋಪಗೊಂಡು ತನ್ನ ಬಿಲ್ಲನ್ನು ಎತ್ತಿ ಅಗ್ನ್ಯಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾದನು. ಆ ಕ್ಷಣದಲ್ಲೇ ಸಮುದ್ರದೇವನು ಪ್ರತ್ಯಕ್ಷನಾಗಿ ಕ್ಷಮೆ ಕೇಳಿ ಸೇತುವೆ ನಿರ್ಮಿಸಲು ಮಾರ್ಗವನ್ನು ತಿಳಿಸಿದನು. ಈ ಘಟನೆ ನಮಗೆ ಒಂದು ಮಹತ್ವದ ಪಾಠ ನೀಡುತ್ತದೆ. ತಾಳ್ಮೆ ಅತ್ಯಗತ್ಯ. ಆದರೆ ತಾಳ್ಮೆಯನ್ನು ದೌರ್ಬಲ್ಯವೆಂದು ಯಾರೂ ಭಾವಿಸಬಾರದು. ಅಗತ್ಯವಿದ್ದಾಗ ದೃಢವಾದ ಕ್ರಮವು ಧರ್ಮದ ಭಾಗವೇ. 11. ರಾವಣನ ನಾಭಿಯಲ್ಲಿ ಅವನ ಅಮರತ್ವದ ರಹಸ್ಯ ಅಡಗಿತ್ತು. ಯುದ್ಧ ಹಲವು ದಿನಗಳವರೆಗೆ ನಡೆಯಿತು. ಶ್ರೀರಾಮನು ಎಷ್ಟು ಬಾರಿ ರಾವಣನ ತಲೆಗಳನ್ನು ಕತ್ತರಿಸಿದರೂ ಅವು ಮತ್ತೆ ಬೆಳೆಯುತ್ತಿದ್ದವು. ಆಗ ವಿಭೀಷಣನು ಒಂದು ಮಹತ್ವದ ರಹಸ್ಯವನ್ನು ತಿಳಿಸಿದನು. ರಾವಣನ ಜೀವಶಕ್ತಿ ಅವನ ನಾಭಿಯಲ್ಲಿರುವ ಅಮೃತಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ತಿಳಿಸಿದನು. ಆ ನಂತರ ಶ್ರೀರಾಮನು ಸರಿಯಾದ ಸಮಯದಲ್ಲಿ ಆ ಭಾಗವನ್ನು ಗುರಿಯಾಗಿಸಿ ಬಾಣವನ್ನು ಹಾರಿಸಿದನು. ಆಗ ಮಾತ್ರ ರಾವಣನು ಸೋತನು. ಈ ಘಟನೆ ಕೇವಲ ಯುದ್ಧದ ತಂತ್ರವಲ್ಲ, ಯಾವುದೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲು ಅದರ ಮೂಲ ಕಾರಣವನ್ನು ಗುರುತಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. 12. ಯುದ್ಧ ಮುಗಿದ ನಂತರವೂ ಶ್ರೀರಾಮನು ರಾವಣನನ್ನು ಗೌರವಿಸಿದನು. ರಾವಣನು ಶತ್ರುವಾಗಿದ್ದನು, ಆದರೆ ಅವನು ಮಹಾಜ್ಞಾನಿಯೂ ಆಗಿದ್ದನು. ಯುದ್ಧದಲ್ಲಿ ರಾವಣನು ನೆಲಕ್ಕುರುಳಿದಾಗ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು, ಹೋಗು, ಅವನಿಂದ ಕೊನೆಯ ಉಪದೇಶವನ್ನು ಕೇಳು. ಇಂತಹ ಜ್ಞಾನಿ ಮತ್ತೆ ಸಿಗುವುದಿಲ್ಲ. ಮೊದಲು ಲಕ್ಷ್ಮಣನು ರಾವಣನ ತಲೆಯ ಬಳಿ ನಿಂತನು. ರಾವಣನು ಮೌನವಾಗಿದ್ದನು. ನಂತರ ಶ್ರೀರಾಮನು ಹೇಳಿದನು, ಜ್ಞಾನವನ್ನು ಪಡೆಯಲು ವಿನಯ ಬೇಕು. ಅವನ ಪಾದಗಳ ಬಳಿ ನಿಂತು ಕೇಳು. ಲಕ್ಷ್ಮಣನು ಹಾಗೆ ಮಾಡಿದಾಗ ರಾವಣನು ಜೀವನ, ಸಮಯ, ಅಹಂಕಾರ ಮತ್ತು ಕರ್ತವ್ಯದ ಬಗ್ಗೆ ಅಮೂಲ್ಯ ಉಪದೇಶಗಳನ್ನು ನೀಡಿದನೆಂದು ನಂತರದ ಪರಂಪರೆಗಳಲ್ಲಿ ವಿವರಿಸಲಾಗಿದೆ. ಇದರಿಂದ ನಾವು ಕಲಿಯುವ ಪಾಠವೇನೆಂದರೆ, ಜ್ಞಾನವನ್ನು ಅದರ ಮೂಲದ ಆಧಾರದ ಮೇಲೆ ತಿರಸ್ಕರಿಸಬಾರದು. ರಾಮಾಯಣದಲ್ಲಿ ಪ್ರತಿಯೊಂದು ಪಾತ್ರವೂ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಆದರೆ ಕೆಲವು ಘಟನೆಗಳು ಇಂದಿಗೂ ಜನರಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟಿವೆ. ಈಗ ಅಂತಹ ಕೆಲವು ಅಪರೂಪದ ಸತ್ಯಗಳನ್ನು ತಿಳಿಯೋಣ. 13. ಹನುಮಂತನು ಲಂಕೆಯನ್ನು ಸುಟ್ಟದ್ದು ಕೋಪದಿಂದಲ್ಲ. ಹೆಚ್ಚಿನ ಜನರು ಹನುಮಂತನು ಕೋಪದಲ್ಲಿ ಲಂಕೆಯನ್ನು ಸುಟ್ಟನು ಎಂದು ಭಾವಿಸುತ್ತಾರೆ.
ಆದರೆ ಆ ಘಟನೆಯ ಹಿಂದೆ ಒಂದು ದೊಡ್ಡ ಉದ್ದೇಶವಿತ್ತು. ಸೀತಾದೇವಿಯನ್ನು ಭೇಟಿಯಾಗಿ ಶ್ರೀರಾಮನ ಉಂಗುರವನ್ನು ಕೊಟ್ಟ ನಂತರ ಹನುಮಂತನು ಬಯಸಿದ್ದರೆ ಅಲ್ಲಿಂದಲೇ ಹಿಂದಿರುಗಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಅಶೋಕವನವನ್ನು ಧ್ವಂಸ ಮಾಡಿದನು. ರಾಕ್ಷಸರೊಂದಿಗೆ ಯುದ್ಧ ಮಾಡಿದನು. ಕೊನೆಗೆ ತಾನೇ ಬಂಧಿಯಾಗಲು ಅವಕಾಶ ಕೊಟ್ಟನು. ಯಾಕೆ ಗೊತ್ತಾ? ಏಕೆಂದರೆ ಅವನು ರಾವಣನನ್ನು ನೇರವಾಗಿ ಭೇಟಿ ಮಾಡಿ ಕೊನೆಯ ಬಾರಿ ಧರ್ಮದ ಮಾರ್ಗವನ್ನು ಸೂಚಿಸಲು ಬಯಸಿದನು. ರಾವಣನ ಸಭೆಯಲ್ಲಿ ನಿಂತು ಹನುಮಂತನು ಹೇಳಿದ ಸಂದೇಶ ಬಹಳ ಸ್ಪಷ್ಟವಾಗಿತ್ತು. ಇನ್ನೂ ಸಮಯ ಇದೆ. ಸೀತೆಯನ್ನು ಗೌರವದಿಂದ ಶ್ರೀರಾಮನಿಗೆ ಹಿಂದಿರುಗಿಸು. ಇಲ್ಲವಾದರೆ ಲಂಕೆಯ ವಿನಾಶವನ್ನು ಯಾರೂ ತಡೆಯಲಾರರು. ಆದರೆ ಅಹಂಕಾರದಿಂದ ಕುರುಡನಾದ ರಾವಣನು ಆ ಮಾತನ್ನು ಕೇಳಲಿಲ್ಲ. ಅವನಿಗೆ ಮರಣದಂಡನೆ ನೀಡಲು ಸಾಧ್ಯವಿಲ್ಲದ ಕಾರಣ ಅವನ ಬಾಲಕ್ಕೆ ಬೆಂಕಿ ಹಚ್ಚುವಂತೆ ಆದೇಶಿಸಿದನು. ಆ ಕ್ಷಣವನ್ನು ಹನುಮಂತನು ಒಂದು ಅವಕಾಶವನ್ನಾಗಿ ಮಾಡಿಕೊಂಡನು. ತನ್ನ ಬಾಲವನ್ನು ಉದ್ದಗೊಳಿಸಿಕೊಂಡು ಇಡೀ ಲಂಕೆಯ ಪ್ರಮುಖ ಅರಮನೆಗಳು, ಶಸ್ತ್ರಾಗಾರಗಳು ಮತ್ತು ಯುದ್ಧಸಾಮಗ್ರಿ ಇರುವ ಸ್ಥಳಗಳಿಗೆ ಬೆಂಕಿ ಹಚ್ಚಿದನು. ಗಮನಿಸಿ, ಹನುಮಂತನು ಸೀತಾದೇವಿ ಇದ್ದ ಅಶೋಕವನಕ್ಕೆ ಅಥವಾ ನಿರಪರಾಧಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಹಾನಿ ಮಾಡಲಿಲ್ಲ ಎಂದು ಹಲವು ಪರಂಪರೆಗಳು ವಿವರಿಸುತ್ತವೆ. ಇದು ಪ್ರತೀಕಾರವಲ್ಲ, ಇದು ಅಧರ್ಮಕ್ಕೆ ಕೊನೆಯ ಎಚ್ಚರಿಕೆ. 14. ಇಂದ್ರಜಿತ್ ಯಾಕೆ ಬಹುತೇಕ ಅಜೇಯನಾಗಿದ್ದನು? ರಾವಣನ ಮಗ ಮೇಘನಾದನು ಇಂದ್ರನನ್ನು ಸೋಲಿಸಿದ ನಂತರ ಇಂದ್ರಜಿತ್ ಎಂಬ ಬಿರುದನ್ನು ಪಡೆದನು. ಅವನು ಕೇವಲ ಬಲಶಾಲಿಯಲ್ಲ, ಮಾಯಾಯುದ್ಧದಲ್ಲಿ ಅಪಾರ ಪರಿಣತಿ ಹೊಂದಿದ್ದನು. ಅವನು ಯುದ್ಧ ಮಾಡುವ ಮೊದಲು ಒಂದು ವಿಶೇಷ ಯಜ್ಞವನ್ನು ಪೂರ್ಣಗೊಳಿಸಿದರೆ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿರಲಿಲ್ಲ ಎನ್ನುವ ನಂಬಿಕೆಯಿದೆ. ವಿಭೀಷಣನು ಈ ರಹಸ್ಯವನ್ನು ಶ್ರೀರಾಮನಿಗೆ ತಿಳಿಸಿದನು. ಆಗ ಲಕ್ಷ್ಮಣ ಮತ್ತು ಹನುಮಂತರು ಸೇರಿ ಆ ಯಜ್ಞವನ್ನು ಮಧ್ಯದಲ್ಲೇ ನಿಲ್ಲಿಸಿದರು. ಆ ನಂತರ ನಡೆದ ಯುದ್ಧದಲ್ಲಿ ಲಕ್ಷ್ಮಣನು ಇಂದ್ರಜಿತನನ್ನು ಸೋಲಿಸಿದನು. ಈ ಘಟನೆ ಒಂದು ಪಾಠ ಹೇಳುತ್ತದೆ. ಯಾವುದೇ ಶಕ್ತಿಯನ್ನು ಎದುರಿಸುವ ಮೊದಲು ಅದರ ಮೂಲವನ್ನು ಅರ್ಥಮಾಡಿಕೊಳ್ಳಬೇಕು. 15. ಕುಂಭಕರ್ಣನು ನಿಜವಾಗಿಯೂ 6 ತಿಂಗಳು ಮಲಗುತ್ತಿದ್ದನೆ. ಕುಂಭಕರ್ಣನ ಬಗ್ಗೆ ನಾವು ಕೇಳಿರುವ ಅತ್ಯಂತ ಪ್ರಸಿದ್ಧ ವಿಷಯ ಇದೆ. ಆದರೆ ಅದರ ಹಿಂದಿರುವ ಕಥೆ ಬಹಳ ಆಸಕ್ತಿದಾಯಕವಾಗಿದೆ. ಕುಂಭಕರ್ಣನು ಅತ್ಯಂತ ಬುದ್ಧಿವಂತ ಮತ್ತು ಬಲಶಾಲಿಯಾಗಿದ್ದನು. ಬ್ರಹ್ಮನಿಂದ ವರ ಪಡೆಯುವ ಸಮಯದಲ್ಲಿ ದೇವತೆಗಳು ಭಯಪಟ್ಟರು. ಸರಸ್ವತಿ ದೇವಿಯ ಪ್ರಭಾವದಿಂದ ಅವನ ನಾಲಿಗೆ ತಡವರಿತು ಎನ್ನುವ ಪ್ರಸಿದ್ಧ ಪರಂಪರೆಯ ಕಥೆಯ ಪ್ರಕಾರ ಅವನು ಕೇಳಬೇಕಿದ್ದ ವರದ ಬದಲು ಬೇರೆ ರೀತಿಯ ವರ ಕೇಳಿದನು. ಅದರ ಪರಿಣಾಮವಾಗಿ ದೀರ್ಘನಿದ್ರೆಯ ವರ ಅವನಿಗೆ ದೊರಕಿತು. ಅವನು ಎದ್ದಾಗ ಅಪಾರ ಶಕ್ತಿಯನ್ನು ಹೊಂದಿದ್ದನು. ಆದರೆ ಅವನು ತನ್ನ ಅಣ್ಣ ರಾವಣನಿಗೆ ಯುದ್ಧ ಮಾಡಬೇಡ ಎಂದು ಮೊದಲೇ ಸಲಹೆ ನೀಡಿದ್ದನು. ರಾವಣನು ಕೇಳದ ಕಾರಣ ಕೊನೆಯಲ್ಲಿ ಸಹೋದರನ ಕರ್ತವ್ಯಕ್ಕಾಗಿ ಯುದ್ಧಕ್ಕೆ ಇಳಿದನು. ಕುಂಭಕರ್ಣನ ಪಾತ್ರ ನಮಗೆ ಒಂದು ವಿಚಿತ್ರ ಸತ್ಯವನ್ನು ಹೇಳುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳಿದ್ದರೂ ತಪ್ಪು ನಾಯಕತ್ವವನ್ನು ಅನುಸರಿಸಿದರೆ ಅವನ ಜೀವನವು ದುರಂತವಾಗಬಹುದು. 16. ಸಂಜೀವಿನಿ ಪರ್ವತವನ್ನು ಯಾಕೆ ಸಂಪೂರ್ಣವಾಗಿ ಹೊತ್ತು ತಂದನು? ಇಂದ್ರಜಿತನ ಶಕ್ತಿಶಾಲಿ ಅಸ್ತ್ರದಿಂದ ಲಕ್ಷ್ಮಣನು ಮೂರ್ಛೆ ಹೋದನು. ಅವನನ್ನು ಉಳಿಸಲು ಹಿಮಾಲಯದಲ್ಲಿದ್ದ ಸಂಜೀವಿನಿ ಔಷಧಿ ಬೇಕಿತ್ತು. ಹನುಮಂತನು ಕ್ಷಣಾರ್ಧದಲ್ಲಿ ಹಿಮಾಲಯಕ್ಕೆ ತಲುಪಿದನು. ಆದರೆ ಅಲ್ಲಿ ಒಂದೇ ರೀತಿಯ ಅನೇಕ ಔಷಧಿಗಳಿದ್ದವು. ಯಾವುದು ಸಂಜೀವಿನಿ ಎಂಬುದು ಅವನಿಗೆ ಖಚಿತವಾಗಲಿಲ್ಲ. ಒಂದು ಕ್ಷಣವೂ ಸಮಯ ವ್ಯರ್ಥ ಮಾಡದೆ ಒಂದು ಎಲೆಯನ್ನು ಹುಡುಕುವುದಕ್ಕಿಂತ ಇಡೀ ಪರ್ವತವನ್ನೇ ತೆಗೆದುಕೊಂಡು ಹೋಗುವುದು ಉತ್ತಮ ಎಂದು ನಿರ್ಧರಿಸಿದನು. ಅವನು ಸಂಪೂರ್ಣ ಪರ್ವತವನ್ನೇ ಹೊತ್ತು ಯುದ್ಧಭೂಮಿಗೆ ತಂದನು. ಇದು ಕೇವಲ ಶಕ್ತಿಯ ಪ್ರದರ್ಶನವಲ್ಲ, ಸಮಯದ ಮಹತ್ವವನ್ನು ಅರ್ಥಮಾಡಿಕೊಂಡ ನಿರ್ಧಾರ. ಜೀವ ಉಳಿಸುವ ಸಮಯದಲ್ಲಿ ಸಣ್ಣ ಅನುಮಾನಕ್ಕೂ ಅವಕಾಶ ಕೊಡಬಾರದು ಎಂಬ ಸಂದೇಶ. 17. ಹನುಮಂತನ ವಿನಯವೇ ಅವನ ಮಹತ್ವ. ಯುದ್ಧ ಮುಗಿದ ನಂತರ ಎಲ್ಲರೂ ಹನುಮಂತನನ್ನು ಹೊಗಳಿದರು. ಲಂಕೆಯನ್ನು ಕಂಡುಹಿಡಿದದ್ದು ಅವನು, ಸೀತೆಯನ್ನು ಪತ್ತೆ ಹಚ್ಚಿದದ್ದು ಅವನು, ಸಂಜೀವಿನಿ ತಂದದ್ದು ಅವನು, ಯುದ್ಧದಲ್ಲಿ ಅಸಾಧಾರಣ ಸೇವೆ ಮಾಡಿದದ್ದು ಅವನೇ. ಆದರೆ ಒಂದು ಕ್ಷಣವೂ ಅವನು ನಾನು ಮಾಡಿದೆ ಎಂದು ಹೇಳಲಿಲ್ಲ. ಅವನು ಯಾವಾಗಲೂ ಹೇಳುತ್ತಿದ್ದ ಮಾತು ಒಂದೇ, ಇದು ಎಲ್ಲವೂ ಶ್ರೀರಾಮನ ಕೃಪೆ. ಇದನ್ನೇ ನಿಜವಾದ ಭಕ್ತಿ ಎನ್ನುತ್ತಾರೆ. ಶಕ್ತಿ ಇದ್ದರೂ ಅಹಂಕಾರ ಇಲ್ಲದಿರುವುದು, ಯಶಸ್ಸು ಬಂದರೂ ವಿನಯ ಕಳೆದುಕೊಳ್ಳದಿರುವುದು. ಇದೇ ಹನುಮಂತನನ್ನು ಎಲ್ಲರಿಗೂ ಪ್ರಿಯನನ್ನಾಗಿ ಮಾಡಿದೆ. 18. ಶ್ರೀರಾಮನ ಪಟ್ಟಾಭಿಷೇಕದ ನಂತರವೂ ಅವರ ಜೀವನ ಸುಖಮಯವಾಗಿರಲಿಲ್ಲ. ಹೆಚ್ಚಿನ ಜನರು ರಾವಣನ ವಧೆಯ ನಂತರ ರಾಮಾಯಣ ಮುಗಿಯುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ಅಲ್ಲಿಂದಲೇ ಮತ್ತೊಂದು ಕಠಿಣ ಅಧ್ಯಾಯ ಆರಂಭವಾಗುತ್ತದೆ. ಅಯೋಧ್ಯೆಗೆ ಮರಳಿ ಶ್ರೀರಾಮನ ಪಟ್ಟಾಭಿಷೇಕ ನಡೆಯಿತು. ಇಡೀ ರಾಜ್ಯ ಸಂತೋಷದಿಂದ ತುಂಬಿತ್ತು. ಎಲ್ಲರೂ ಧರ್ಮದ ವಿಜಯವನ್ನು ಆಚರಿಸಿದರು. ಆದರೆ ಒಬ್ಬ ರಾಜನ ಜೀವನವು ವೈಯಕ್ತಿಕ ಸಂತೋಷಕ್ಕಿಂತ ಪ್ರಜೆಯ ವಿಶ್ವಾಸಕ್ಕೆ ಹೆಚ್ಚು ಬದ್ಧವಾಗಿರುತ್ತದೆ. ಕೆಲವು ಜನರು ಸೀತಾದೇವಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಶ್ರೀರಾಮನು ವೈಯಕ್ತಿಕವಾಗಿ ಸೀತೆಯ ಪಾವಿತ್ರ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡಿದ್ದರೂ ರಾಜಧರ್ಮದ ಹೊಣೆಗಾರಿಕೆಯನ್ನು ಮೊದಲಿಗಾಗಿಟ್ಟನು. ಈ ನಿರ್ಧಾರ ಇಂದಿಗೂ ಚರ್ಚೆಗೆ ಒಳಪಟ್ಟಿದೆ. ಈ ಘಟನೆ ನಮಗೆ ಒಂದು ಕಠಿಣ ಸತ್ಯವನ್ನು ನೆನಪಿಸುತ್ತದೆ.
ನಾಯಕತ್ವ ಎಂದರೆ ಕೆಲವೊಮ್ಮೆ ಸ್ವಂತ ಹೃದಯಕ್ಕೆ ವಿರುದ್ಧವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ. 19. ಲವ ಮತ್ತು ಕುಶರಿಗೆ ತಮ್ಮ ತಂದೆ ಯಾರೆಂದು ಆರಂಭದಲ್ಲಿ ಗೊತ್ತಿರಲಿಲ್ಲ. ಸೀತಾದೇವಿ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲಿ ಲವ ಮತ್ತು ಕುಶರನ್ನು ಬೆಳೆಸಿದರು. ಅವರು ಬಾಲ್ಯದಿಂದಲೇ ಧನುರ್ವಿದ್ಯೆ, ಶಾಸ್ತ್ರಗಳು, ಸಂಗೀತ ಮತ್ತು ಧರ್ಮವನ್ನು ಕಲಿತರು. ಅತ್ಯಂತ ವಿಶೇಷ ಸಂಗತಿಯೆಂದರೆ ವಾಲ್ಮೀಕಿಯವರೇ ರಚಿಸಿದ ರಾಮಾಯಣವನ್ನು ಮೊದಲು ಹಾಡಿದವರು ಲವ ಮತ್ತು ಕುಶರು ಎನ್ನುವುದು ಪರಂಪರೆಯ ನಂಬಿಕೆ. ಒಂದು ಸಂದರ್ಭದಲ್ಲಿ ಅವರು ಅಯೋಧ್ಯೆಯ ಸಭೆಯಲ್ಲೇ ರಾಮಾಯಣವನ್ನು ಗಾಯನ ಮಾಡಿದರು. ಶ್ರೀರಾಮನು ಆ ಕಥೆಯನ್ನು ಕೇಳುತ್ತಾ ತನ್ನದೇ ಜೀವನವನ್ನು ತನ್ನ ಮಕ್ಕಳ ಬಾಯಿಂದ ಕೇಳುತ್ತಿದ್ದಾನೆ ಎಂಬುದು ಅವನಿಗೆ ಆರಂಭದಲ್ಲಿ ತಿಳಿದಿರಲಿಲ್ಲ. ಇದು ರಾಮಾಯಣದ ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. 20. ವಾಲ್ಮೀಕಿ ಮೊದಲು ಮಹರ್ಷಿಯಾಗಿರಲಿಲ್ಲ. ವಾಲ್ಮೀಕಿ ಮಹರ್ಷಿಯ ಮೂಲ ಹೆಸರು ರತ್ನಾಕರ ಎಂದು ಕೆಲವು ಪರಂಪರೆಗಳು ಹೇಳುತ್ತವೆ. ಅವರು ಒಂದು ಕಾಲದಲ್ಲಿ ದರೋಡೆಗಾರನಾಗಿದ್ದನು ಎಂದು ಪ್ರಸಿದ್ಧ ಕಥೆ ಹೇಳುತ್ತದೆ. ನಾರದ ಮಹರ್ಷಿಯ ಉಪದೇಶದಿಂದ ತನ್ನ ಜೀವನವನ್ನು ಪರಿಶೀಲಿಸಿದ ರತ್ನಾಕರನು ತಪಸ್ಸಿಗೆ ಕುಳಿತನು. ಅವನು ದೀರ್ಘಕಾಲ ಧ್ಯಾನದಲ್ಲಿ ಕುಳಿತಿದ್ದರಿಂದ ಅವನ ಸುತ್ತ ಇರುವೆಗಳು ದೊಡ್ಡ ಗೂಡನ್ನು ಕಟ್ಟಿದವು. ಸಂಸ್ಕೃತದಲ್ಲಿ ಇರುವೆಗಳ ಗೂಡನ್ನು ವಾಲ್ಮೀಕ ಎಂದು ಕರೆಯುತ್ತಾರೆ. ಅದರಿಂದಲೇ ಅವನಿಗೆ ವಾಲ್ಮೀಕಿ ಎಂಬ ಹೆಸರು ಬಂದಿತು ಎನ್ನುವ ಪರಂಪರೆ ಇದೆ. ಈ ಕಥೆ ನಮಗೆ ಒಂದು ದೊಡ್ಡ ಭರವಸೆ ನೀಡುತ್ತದೆ. ಯಾರ ಭೂತಕಾಲ ಹೇಗಿದ್ದರೂ ಸತ್ಯದ ಮಾರ್ಗವನ್ನು ಆರಿಸಿದರೆ ಮಹತ್ವದ ಜೀವನವನ್ನು ಕಟ್ಟಿಕೊಳ್ಳಬಹುದು. 21. ರಾಮಾಯಣದ ನಿಜವಾದ ನಾಯಕ ಯಾರು? ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ. ಕೆಲವರಿಗೆ ಅದು ಶ್ರೀರಾಮ, ಕೆಲವರಿಗೆ ಸೀತಾದೇವಿ, ಇನ್ನು ಕೆಲವರಿಗೆ ಹನುಮಂತ. ಆದರೆ ಆಳವಾಗಿ ನೋಡಿದರೆ ರಾಮಾಯಣದ ನಿಜವಾದ ನಾಯಕ ಧರ್ಮ. ಪ್ರತಿಯೊಬ್ಬ ಪಾತ್ರವೂ ಧರ್ಮದ ಎದುರು ಪರೀಕ್ಷೆಗೆ ಒಳಗಾಗುತ್ತದೆ. ರಾಮನು ರಾಜಧರ್ಮವನ್ನು ಆರಿಸಿಕೊಂಡನು. ಸೀತೆ ತನ್ನ ಆತ್ಮಗೌರವವನ್ನು ಕಾಪಾಡಿಕೊಂಡಳು. ಲಕ್ಷ್ಮಣನು ಸೇವಾಧರ್ಮವನ್ನು ಪಾಲಿಸಿದನು. ಹನುಮಂತನು ಭಕ್ತಿಧರ್ಮವನ್ನು ತೋರಿಸಿದನು. ವಿಭೀಷಣನು ಸತ್ಯಧರ್ಮವನ್ನು ಆರಿಸಿಕೊಂಡನು. ರಾಮಾಯಣವು ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಧರ್ಮದ ವಿಜಯದ ಕಥೆ. 22. ರಾಮಾಯಣ ನಮಗೆ ಕಲಿಸುವ 10 ಜೀವನ ಪಾಠಗಳು. ಈಗ ಈ ಮಹಾಗ್ರಂಥದ ಸಾರವನ್ನು ನೋಡೋಣ. ಮೊದಲನೆಯದು, ಸತ್ಯದ ದಾರಿ ಕಷ್ಟವಾದರೂ ಕೊನೆಯಲ್ಲಿ ವಿಜಯವೇ ಸಿಗುತ್ತದೆ. ಎರಡನೆಯದು, ಅಹಂಕಾರ ಎಷ್ಟೇ ದೊಡ್ಡವನನ್ನಾದರೂ ಪತನದ ಕಡೆಗೆ ಕೊಂಡೊಯ್ಯುತ್ತದೆ. ಮೂರನೆಯದು, ಒಳ್ಳೆಯ ಸ್ನೇಹಿತರು ಜೀವನವನ್ನು ಬದಲಾಯಿಸಬಹುದು. ಹನುಮಂತ ಮತ್ತು ಸುಗ್ರೀವ ಇದಕ್ಕೆ ಉದಾಹರಣೆ. ನಾಲ್ಕನೆಯದು, ಕುಟುಂಬದಲ್ಲಿ ನಂಬಿಕೆ ಮತ್ತು ಗೌರವ ಇದ್ದರೆ ಸಂಕಷ್ಟಗಳನ್ನು ಜಯಿಸಬಹುದು. ಐದನೆಯದು, ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಗತ್ಯ. ಆರನೆಯದು, ಭಕ್ತಿ ಎಂದರೆ ಕೇವಲ ಪೂಜೆ ಅಲ್ಲ, ನಿಸ್ವಾರ್ಥ ಸೇವೆ. ಏಳನೆಯದು, ಕೋಪದ ಮೇಲೆ ನಿಯಂತ್ರಣ ಇರಬೇಕು. ಎಂಟನೆಯದು, ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಂಡು ಸರಿಪಡಿಸುವ ಧೈರ್ಯ ಇರಬೇಕು. ಒಂಬತ್ತನೆಯದು, ನಿಜವಾದ ನಾಯಕನು ತನ್ನ ಜನರಿಗಾಗಿ ಬದುಕುತ್ತಾನೆ. ಹತ್ತನೆಯದು, ಧರ್ಮವನ್ನು ಕಾಪಾಡುವವನನ್ನು ಧರ್ಮವೇ ಕಾಪಾಡುತ್ತದೆ. 23. ರಾಮಾಯಣ ಇಂದು ಯಾಕೆ ಪ್ರಸ್ತುತವಾಗಿದೆ? ಕಾಲ ಬದಲಾಗಿದೆ, ತಂತ್ರಜ್ಞಾನ ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ, ಆದರೆ ಮನುಷ್ಯನ ಸಮಸ್ಯೆಗಳು ಅಷ್ಟಾಗಿ ಬದಲಾಗಿಲ್ಲ. ಇಂದು ಜನರು ಸಂಬಂಧಗಳಲ್ಲಿ ಸಮಸ್ಯೆ ಅನುಭವಿಸುತ್ತಾರೆ. ಇಂದು ಅಹಂಕಾರ, ಸ್ವಾರ್ಥ, ಕೋಪ, ದುರಾಸೆ, ಅಧಿಕಾರದ ಆಸೆ ಸಮಾಜದಲ್ಲಿದೆ. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ಹಿಂದಿನ ರಾಮಾಯಣ ಇಂದಿಗೂ ಹೊಸದಾಗಿ ಕಾಣುತ್ತದೆ. ಇದು ಕೇವಲ ಓದಲು ಇರುವ ಗ್ರಂಥವಲ್ಲ, ಜೀವನದಲ್ಲಿ ಅನುಸರಿಸಲು ಇರುವ ಮಾರ್ಗದರ್ಶಿ. ಸ್ನೇಹಿತರೆ, ರಾಮಾಯಣವನ್ನು ಕೇವಲ ಒಂದು ಕಥೆಯಾಗಿ ನೋಡಿದರೆ ನಮಗೆ ಯುದ್ಧ ಮಾತ್ರ ಕಾಣುತ್ತದೆ. ಆದರೆ ಅದನ್ನು ಜೀವನದ ದೃಷ್ಟಿಯಿಂದ ಓದಿದರೆ ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದು ಹೊಸ ಪಾಠ ಸಿಗುತ್ತದೆ. ಶ್ರೀರಾಮನು ನಮಗೆ ಧರ್ಮವನ್ನು ಕಲಿಸುತ್ತಾನೆ. ಸೀತಾದೇವಿ ತಾಳ್ಮೆಯನ್ನು ಕಲಿಸುತ್ತಾಳೆ. ಲಕ್ಷ್ಮಣನು ಸೇವಾಭಾವವನ್ನು ಕಲಿಸುತ್ತಾನೆ. ಹನುಮಂತನು ಭಕ್ತಿ ಮತ್ತು ವಿನಯವನ್ನು ಕಲಿಸುತ್ತಾನೆ. ವಿಭೀಷಣನು ಸತ್ಯದ ಪರ ನಿಲ್ಲುವ ಧೈರ್ಯವನ್ನು ಕಲಿಸುತ್ತಾನೆ. ರಾವಣನೂ ಕೂಡ ಒಂದು ಪಾಠವನ್ನು ಕಲಿಸುತ್ತಾನೆ, ಅಹಂಕಾರವು ಎಷ್ಟೇ ಜ್ಞಾನಿಯನ್ನಾದರೂ ನಾಶಮಾಡಬಹುದು. ಆದ್ದರಿಂದ ರಾಮಾಯಣವನ್ನು ಕೇವಲ ಕೇಳಬೇಡಿ, ಅದರ ಪಾಠಗಳನ್ನು ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ. ಧರ್ಮದ ದಾರಿಯಲ್ಲಿ ನಡೆಯುವವರನ್ನು ಸಮಯ ಪರೀಕ್ಷಿಸಬಹುದು, ಆದರೆ ಸೋಲಿಸಲಾರದು. ಜೈ ಶ್ರೀರಾಮ. ನಮಸ್ಕಾರ.